ಇದು ಒಂದು ಸ್ವಲ್ಪ ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅಭಿಮಾನಗಳಲ್ಲಿ ವ್ಯತ್ಯಾಸ ಇದೆ. ಆ ಥರ ಸ್ಕ್ರೀನ್ ಮೇಲೆ ಹೋಗಿ ಕುಣಿದಾಡೋದು ಮಾಡೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಇದು ನಿಮ್ಗೆ ಗೊತ್ತಾಗಬೇಕೀಗ, ಅದನ್ನೇ ನಾನು ಮುಖ್ಯವಾಗಿ ಹೇಳ್ತಾ ಇರೋದು. ಇಲ್ಲಿ ನಾವು ಕಾಸು ಹೊಡಿತಿದ್ವಿ, ಕಾಸು ಚೆಲ್ಲೋದು, ಬಲೂನ್ ಎಲ್ಲ ಉಬ್ಬಿಸಿ ಬಲೂನ್ ಹೊಡಿಯೋದು, ಬಲೂನು ಉಬ್ಬಿಸಿ ಅವ್ನು ಟಬ್ ಬಲೂನ್ ಹೊಡಿತಿದ್ವಿ. ಅಣ್ಣವ್ರ ಮೇನ್ ಡೈಲಾಗ್ ಬಂದರೆ, ಅವ್ರು ಡ್ಯಾನ್ಸ್ ಬಂದರೆ ನಾವೆಲ್ಲ ಅಭಿಮಾನಿಗಳು ಕೂತ್ಕೊಂಡು ಒಂದು 8 ಜನ ಬಲೂನ್ಗಳು ಉಬ್ಬಿಸಿ ಅವ್ನು ಹೊಡಿತಿದ್ವಿ. ಆಮೇಲೆ ಕಾಸೆಲ್ಲ ಚೆಲ್ತಿದ್ರಿ ಆ ಥರ. ಆದರೆ ವೇದಿಕೆ ಮೇಲೆ ಹೋಗಿ ಸ್ಕ್ರೀನ್ ಮೇಲೆ ಹೋಗಿ ಇಲ್ಲಿ ಬೆಂಗಳೂರಿನಲ್ಲಿ ಏನು ಮಾಡ್ತಾರಲ್ಲ ಈ ಥರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆವಾಗಲೂ ಇಲ್ಲ, ಈಗೂ ಇಲ್ಲ. ಆಮೇಲೆ 6 ತಿಂಗಳು ನಡೆದಿವೆ ನಮ್ಮಲ್ಲಿ ಪಿಕ್ಚರು. ಅನುರಾಗ್ ಅರಳಿತ್ತು ಬೆಳಗಾವಿ ಸ್ವರೂಪ್ ಥಿಯೇಟ್ರಿಗೆ 6 ತಿಂಗಳು, ಚಲಿಸುವ ಮೋಡಗಳು 6 ತಿಂಗಳು. ನಾನು 2 ದಿವಸ ಬಿಟ್ಟು 1 ದಿವಸ ನೋಡ್ತಿದ್ವಿ ನಾವು ಸಿನಿಮಾ. ಆದರೆ ಇಲ್ಲಿ ಥರ ಅತಿರೇಕದ ಅಭಿಮಾನ ನಮ್ಮಲ್ಲಿಲ್ಲ. ಆಮೇಲೆ ನೀವು ಸ್ಟಾರ್ಗಳ ಮೆರವಣಿಗೆ, ಈ ಕಟೌಟ್ ಗಾರ ಹಾಕುವ ಸಂಸ್ಕೃತಿ ಬೆಳಗಾವಲ್ಲಿ ಯಾವ ಥರ ಇತ್ತು? ಅಷ್ಟು ವಿಜೃಂಭಣೆ ಇದ್ದಿದ್ದಿಲ್ಲ. ಈ ಬೆಂಗಳೂರಿಗೆ ಹೋಲಿಸಿದ್ರೆ ಅಷ್ಟಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಮರಾಠಿಗರ ಆರ್ಭಟ ಜಾಸ್ತಿ. ಇಲ್ಲ, ಮರಾಠಿಗರು ಅಣ್ಣವ್ರ ಪಿಕ್ಚರ್ಗಳನ್ನು ಭಾಳ ಮೆಚ್ತಾರೆ. ನಾನು ನೋಡಿದ್ದೀನಿ. ಸನಾದಿ ಅಪ್ಪಣ್ಣ, ಭಕ್ತ ಕುಂಬಾರ ಎಲ್ಲ ಮರಾಠಿಗರಿದ್ದರು. ಅವ್ರ ಭಾಷಾ ಮೇಲೆ ಅಭಿಮಾನ ಬೇಕಾದಷ್ಟು ಇರಲಿ ಅವ್ರಿಗೆ. ಆದರೆ ನಟ ಕಲಾವಿದ ಅಂತ ಬಂದಾಗ ರಾಜ್ಕುಮಾರ್ ಅವ್ರನ್ನ ಲೈಕ್ ಮಾಡ್ತಿದ್ರು ಅವರು ಮರಾಠಿಗರು. ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಚಾಂಗ್ಲಾಹೆ, ರಾಜ್ಕುಮಾರ್ ಚಾಂಗ್ಲಾಹೆ ಅಂತೇಳಿ ತಮ್ಮ ಮರಾಠಿಯಲ್ಲಿ ಮಾತಾಡ್ತಿದ್ರು. ಸನಾದಪ್ಪಣ್ಣ ಚಾಂಗ್ಲಾಹೆ ಅಂತೇಳಿ. ಚಾಂಗ್ಲಾಹೆ ಅಂದರೆ ಸನಾದಪ್ಪಣ್ಣ ಒಳ್ಳೆ ಚಿತ್ರ ಇದೆ ಅಂದ್ರೆ ಅಣ್ಣ ಅವ್ರನ್ನ ಅವರು ಅಷ್ಟು ಹಚ್ಕೊಂಡಿದ್ರು. ಹೌದು. ಮಹಾರಾಷ್ಟ್ರದಲ್ಲಿ ಅವರು ತಮ್ಮ ಭಾಷೆ ಬಗ್ಗೆ ಅಭಿಮಾನ ಮಾಡ್ಬೋದು. ಕನ್ನಡಿಗರ ಜೊತೆ ಏನಾದರೂ ಸ್ವಲ್ಪ ಸಂಘರ್ಷಗಳು ನಡೀಬೋದು, ಬ್ಯಾನರ್ ಕೇಳೋದು, ಏನಾದರೂ ಸಂಘರ್ಷಗಳು ನಡೀತಿರ್ತಾವೆ. ಆದರೆ ಅಣ್ಣವ್ರ ವಿಷಯಕ್ಕೆ ಅವರು ಗಲಾಟೆ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಯಾರೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಲಿ, ಮಹಾರಾಷ್ಟ್ರ ಜನ ಆಗಲಿ ಅಣ್ಣವ್ರಿಗೆ ಗೌರವ ಕೊಡ್ತಿದ್ರು. ಮಹಾರಾಷ್ಟ್ರ ಪುಸ್ತಕದಲ್ಲಿ 4ನೇ ತರಗತಿಯಲ್ಲಿ ಅಣ್ಣವರ ಒಂದು ಬಗ್ಗೆ ಒಂದು ಪಠ್ಯವನ್ನೇ ಅಳವಡಿಸಿದ್ದಾರೆ. ಅಳವಡಿಸಿದ್ದಾರೆ ಸರ್. ಆಮೇಲೆ ನೀವು ಅಣ್ಣವ್ರನ್ನ ಫಸ್ಟ್ ಭೇಟಿಯಾಗಿದ್ದು ಯಾವಾಗ? ನಾನು ಹೇಳಿದೆ ಗೋಕಾಕ್ ಚಳವಳಿಯಲ್ಲಿ 11/5/82ರಲ್ಲಿ ನೋಡಿದ್ದು. 4-5 ದಿವಸ ಬಿಟ್ಟು ಗೋಕಾಕಕ್ಕೆ ಬಂದರು. ಮತ್ತೆ ಅದೇ ಗೋಕಾಕ್ ಚಳವಳಿ ಒಳಗೆ 4-5 ದಿವಸ ಬಿಟ್ಟು ಗೋಕಾಕಕ್ಕೆ ಬಂದರು. ಅವಾಗ ಗೋಕಾಕ್ ಬಂದಾಗ ನೀವು ಫಸ್ಟ್ ಭೇಟಿಯಾದಾಗ ಎಲ್ಲಿ ಭೇಟಿಯಾಗಿದ್ದು, ಮತ್ತೆ ಅವ್ರ ಜೊತೆ ಏನು ಮಾತಾಡಿದ್ರಿ, ಅವ್ರು ನಿಮ್ಮ ಜೊತೆ ಏನು ಮಾತಾಡಿದ್ರು ಅಂತ? ಫಸ್ಟ್ ಭೇಟಿಯಾದದ್ದು 1983 ಡಿಸೆಂಬರ್ 31ನೇ ತಾರೀಕು. ನೀವು ಭೇಟಿಯಾಗಿ ಎಲ್ಲ ಡೇಟ್ ನೆನಪಿದೆ, ಎಲ್ಲ ನೆನಪಿದೆ. ಅಣ್ಣವ್ರ ಬಗ್ಗೆ ಎಲ್ಲ ನೆನಪಿದೆ. 31/12/1983 ಗೋಕಾಕ್ ತಾಲೂಕಿನ ಸಾವಳಗಿ ಮಠಕ್ಕೆ ಅಲ್ಲಿ ಸಾವಳಗಿ ಶ್ರೀಗಳು ಅಣ್ಣವರ ಕಟ್ಟ ಅಭಿಮಾನಿಗಳು. ಅವ್ರು ಏನಾದರೂ ಮಾಡಿ ಅಣ್ಣವ್ರನ್ನ ಕರೆಸ್ಬೇಕು ನಮ್ಮ ಮಠಕ್ಕೆ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ, ಅಣ್ಣವರು ವೃತ್ತಿ ರಂಗಭೂಮಿಯಿಂದ ಬಂದವರು. ಹೀಗಾಗಿ ಒಂದು 5 ದಿವಸ ಪ್ರಸಿದ್ಧ ಕಂಪನಿಗಳ ಒಂದು 5 ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ಆ ನಾಟಕೋತ್ಸವ ಉದ್ಘಾಟನೆಗಂತ ಅಣ್ಣವ್ರನ್ನ ಕರೆಸಿದ್ರು. ನಾವು ಅಣ್ಣವ್ರನ್ನ ಭೇಟಿ ಆಗಬೇಕಲ್ಲ ಅಂತೇಳಿ 3 ದಿನ ಮುಂಚಿತವಾಗಿ ಸ್ವಯಂ ಸೇವಕರಂತ ಕೆಲಸ ಮಾಡ್ಲಿಕ್ಕೆ ಹೋಗಿದ್ವಿ. ಸ್ವಾಮಿಗಳನ್ನ ಭೇಟಿಯಾಗಿ ನಾವು ಮಾಲಿ ಹಾಕಬೇಕಲ್ಲ, ನಮ್ಮ ಆಸೆ ಈಡೇರಬೇಕು. 3 ದಿನ ಮುಂಚಿತವಾಗಿ ಅಲ್ಲಿ ಸ್ವಯಂ ಸೇವಕರಂತ ನಾವು ವಾಲಂಟಿಯರ್ಸ್ ಅಂತ ದುಡಿಲಿಕ್ಕೆ ಹೋಗಿದ್ವಿ. ಅಲ್ಲಿ ಒಂದು 150 ಜನ ಬಂದಿತ್ತು ಈ ನಾಟಕ ಅಕಾಡೆಮಿಯಿಂದ. ಅವ್ರಿಗೆಲ್ಲ ಹಾಸಿಗೆ ಕೊಡೋದು, ಅವ್ರಿಗಷ್ಟೇ 150 ಜನರದ್ದು ಊಟದ ವ್ಯವಸ್ಥೆ ಮಾಡೋದು, ತಿಂಡಿ ವ್ಯವಸ್ಥೆ ಮಾಡೋದು ನಮ್ಮ ಕೆಲಸ ಅವ್ರಿಗೆ. ಆಮೇಲೆ ಅವ್ರ ಜೊತೆ ನಮ್ಮದು ನಾಷ್ಟಾ ಊಟ. ಸಾರ್ವಜನಿಕರಿಗಿಂತೂ 10-15 ಸಾವಿರ ಜನರ ದಿನ ದಾಸೋಹ ಪ್ರಾರಂಭ ಇತ್ತು ಮಠದಲ್ಲಿ. ಆ 150 ಜನರಲ್ಲಿ ನಮ್ಮದು ಸ್ಪೆಷಲ್ ಟ್ರೀಟ್ಮೆಂಟ್, ಅವ್ರ ಗೆಸ್ಟ್ ಅಂತ ನಾವು ಹೋಗಿದ್ವಿ. ಅಣ್ಣ ಅವ್ರು ಕೂಡುವಂಥ ಸಿಂಹಾಸನ, ಸ್ವಾಮಿಗಳ ಸಿಂಹಾಸನ ಎಲ್ಲ ವೇದಿಕೆ ಮೇಲೆ ಇಟ್ಟಿದ್ದು ನಾವೇ. ಯಮುನಾ ಮೂರ್ತಿ ಅವ್ರ ಕೈಯಲ್ಲಿ ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಪಾಶ್ಚಾಪುರ್ ಮಲ್ಲಾರಿ ಜೋಶಿ ಅಧ್ಯಕ್ಷರು ಅಂತ ಮಾಲಿ ಹಾಕಬೇಕಂತ ಗಂಧದ ಮಾಲಿ ಹಿಡ್ಕೊಂಡು ವೇದಿಕೆ ಹತ್ರ ಕಾಯ್ತಾ ಇದ್ದೀನಿ. ಪೊಲೀಸರಿದ್ದಾರೆ ವೇದಿಕೆ ಮೇಲೆ. ಅಣ್ಣವ್ರು ಬರಬೇಕು ವೇದಿಕೆ ಮೇಲೆ, ಕರೆಂಟ್ ಹೋಗಿಬಿಡ್ತು. ಸುಮಾರು 50,000 ಜನ, 50,000 ಜನ ಎಲ್ಲಿ ನೋಡಿದ್ರು ತಲೆ ಕಾಣಿಸ್ತಾ ಇದೆ. 83ನೇ ಇಸ್ವಿಲಿ ಇಷ್ಟು ಯಾವ ವಾಟ್ಸಪ್ ಮೀಡಿಯಾ ಫೇಸ್ಬುಕ್ ಏನೂ ಇಲ್ದಲ್ಲಿ ಈಗಿನವ್ರು ಏನು ಬಿಲ್ಟಪ್ ಕೊಡ್ತಾರೆ, ಅಣ್ಣ ಅವ್ರ ಕಿಮ್ಮತ್ತು ಒಂದು ಧೂಳಿಗೆ ಸಮ ಆಗೋದಿಲ್ಲ. ಇವರು 50,000 ಜನರನ್ನು ಕಣ್ಣಾರೆ ಕಂಡಿದ್ದೀನಿ. 40 ಜನರಿಗೆ ಲಾಠಿ ಚಾರ್ಜ್ ಆಗಿ ತಲೆ ಹೊಡಿತು. ಚಂದ್ರಶೇಖರ್ ಕಂಬಾರ್ ಅವರು ನಾಟಕೋತ್ಸವದ ಅವ್ರ ಹೆಂಡತಿ ಕಳ್ಕೊಂಡ್ರು. ನಾಟಕ ಅಕಾಡೆಮಿ ಇವರು ಯಾರು LS ಸುಧೀಂದ್ರ ರಿಜಿಸ್ಟ್ರಾರ್, ಅವ್ರಿಗೆ ಪೆಟ್ಟು ಬಿತ್ತು. LS ಸುಧೀಂದ್ರ ಅವ್ರಿಗೆ ಪೆಟ್ಟು ಬಿತ್ತು.
ನಾವು ತಲೆ ಕೈ ಹಚ್ಕೊಂಡು ಕೂತ್ಬಿಟ್ವಿ. ಏನಪ್ಪ ಬಡತನ ನಮಗೇನು ಮದ್ರಾಸ್ ಹೋಗಿ ಅಣ್ಣವ್ರನ್ನ ಭೇಟಿ ಆಗ್ಲಿಕ್ಕೆ ಆಗಂಗಿಲ್ಲ, ಇಲ್ಲೇ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ, ನಾವು ಅಣ್ಣವ್ರು ನೋಡುತ್ತ ಕಳ್ಕೊಂಡ್ಬಿಟ್ವಲ್ಲ ಅಂತ ಅಂದ್ಬೇಕು. ಹಾರ ಹಾಕಲಿಲ್ಲ, ಲೈಟ್ ಬಂದ್ಬಿಡ್ತೀವಿ, ಹಾರ ತಗೊಂಡು ಸ್ಟೇಜೆಲ್ಲ ಅಲ್ಲೋಲ್ಲ ಟ್ಯೂಬ್ಲೈಟ್ ಕನೆಕ್ಷನ್ ತಪ್ಪಿತು. ಏನು ಹೇಳಲಿಕ್ಕೆ ಬರದಾರ್ದ ಪರಿಸ್ಥಿತಿ. ನಾವು ಗದ್ದಲದಲ್ಲಿ ದಾಟಿಬಿಟ್ವಿ. ಮುಂದೆ ಲೈಟ್ ಬಂದಾಗ ನಾವು ಎಲ್ಲೋ ಹೋಗಿದ್ವಿ, ಪೊಲೀಸ್ ಬಂದೋಬಸ್ತ್ ಇತ್ತು, ನಮ್ಗೆ ಅಲ್ಲಿ ವೇದಿಕೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಾರ್ಯಕ್ರಮ ಮುಗಿದ ನಂತರ ಅಣ್ಣ ಅವರು ಮುಂದಿನ ಬಾಗಿಲೇ ಹೋದ್ರೆ ಜನ ಭಾಳ ಕೂಡ್ತಾರಂತೆ, ಸ್ವಾಮಿಗಳವ್ರನ್ನ ಹಿಂದಿನ ಬಾಗಿಲೇ ಕರ್ಕೊಂಡು ಹೋದ್ರು, ಚಿಕ್ಕ ಬಾಗಿಲು. ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ರೋಮಾಂಚನ ಆಗಿ ಅಣ್ಣವ್ರೇ ಅಂತ ಮೈ ಪ್ರಜ್ಞೆ ಇಲ್ಲದೆ ನಾವು ಕೂಗ್ತಾ ಇದ್ದೀನಿ. ಅಣ್ಣವ್ರು ಒಳಗಡೆ ಬಾಗಿಲು ಕಾಲು ಹಾಕಿದವರು ತಿರ್ಗಾ ವಾಪಸ್ ಬಂದು ನಮ್ಮ ಕೂಗಾಟ ಕೇಳಿ ನಮ್ಮ ಹತ್ರ ಕೈ ಕೊಟ್ಟರು. ನಾನು ಅವ್ರ ಕೈ ಹಿಡ್ದೀನಿ, ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಅಣ್ಣವ್ರ ಕೈ ಹಿಡ್ದಿದ್ದೀನಿ ನಾನು ಅಂತ ಗಟ್ಟಿಯಾಗಿ ಅಣ್ಣವ್ರ ಕೈ ಹಿಡ್ದಿದ್ದೀನಿ. ಅಷ್ಟು ಖುಷಿ. ಸ್ವಾಮಿಗಳು ಕರ್ಕೊಂಡು ಹೋದ್ರು, ಅವ್ರು ನಮ್ಮ ಚಿರ್ಚಾಡೋದು ನೋಡಿ ವಾಪಸ್ ಬಂದು ಕಾಲು ಹಿಡಿದು ನಮ್ಮ ಕೈ ಕೊಟ್ರಿ, ಎರಡೂ ಕೈ ಕೊಟ್ಟರು. ಅಂದ್ರೆ ಈಗ ಕೆಲವರು ಫೋಟೋ ಹೊಡ್ಸ್ಕೊಂತೀನಿ ಅಂದ್ರೆ ಕೆಲವು ಹೀರೋಗಳು ತಳ್ಳೋ ಬೌನ್ಸರ್ಗಳು ಒಂದು ಕೂಗುಗೆ ಅಣ್ಣವ್ರು ವಾಪಸ್ ಅವ್ರು ನಾವು ಕೂಗಾಟಕ್ಕೆ ಈಗ ಒಳಗೆ ಬಾಗಲದಲ್ಲಿ ಕಾಲಿಟ್ಟು ಅವ್ರು ವಾಪಸ್ ಬಂದು ಕೈ ಕೊಟ್ರು. ಈಗ ನನಗೆ ನಾನು ಕೈ ಹಿಡ್ದಿದ್ದೀನಿ, ಆ ಖುಷಿಯಲ್ಲಿ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗೆ, ಅಣ್ಣವ್ರ ಕೈ ಹಿಡ್ದಿದ್ದೀನಿ ನಾನು ಅಂತೇಳಿ ಗಟ್ಟಿಯಾಗಿ ಕೈ ಹಿಡ್ದಿದ್ದೆ. ಅಣ್ಣವ್ರು ಒಂಥರ ದೇವರು ನಿಮ್ಮ ಕೈ ಹಿಡ್ದಂಗೆ. ಕರೆಂಟ್ ಪಾಸ್ ಆಯ್ತು ಮೈಯಲ್ಲಿ. ಆ ವಿಭೂತಿ ಹಚ್ಚಿದ್ರು. ಏನು ಅಣ್ಣವ್ರನ್ನ ನೋಡ್ಬೇಕು. ಅವಾಗ ಅದೊಂದು ಫೋಟೋ ಇದೆ ನನ್ನ ಹತ್ರ, 83ರಲ್ಲಿ ತೆಗೆಸಿದ್ದು. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆಮೇಲೆ ಏನು ಮಾಡಿದರು, ಶಿವಶಂಕರ್ ಅವರ ಜೊತೆ ಬಂದಿದ್ರು, ಈಗ ಬೆಂಗಳೂರಿನಲ್ಲಿ ಇದ್ದಾರೆ ಅವರು. ಯಾವುದೋ ಗಲ್ಲಿಯಲ್ಲಿದ್ದಾರೆ, ನನಗೆ ಬರ್ತಾ ಬಂದ. ಅವ್ರು ಹೇಳಿದರು, ನಾವು ಈ ಥರ ಹುನ್ನೂರು ಹೈವೇಲಿ ಇರ್ತೀವಿ, ಬನ್ನಿ ಬೆಳಗ್ಗೆ ಭೇಟಿ ಮಾಡಿಸ್ತೀನಿ ನಿಮಗೆ ಅಂತ. ರಾತ್ರಿ 1 ಗಂಟೆಗೆ ಸಾವಳಗಿ ಮಠದಿಂದ ಹುನ್ನೂರು ಹೈವೇವರೆಗೂ 25 ಕಿಲೋಮೀಟ್ರು ಪಾದಯಾತ್ರೆ. ನೀವು ಒಂದು 10-12 ಜನ ಅಣ್ಣವ್ರು ನೋಡೋಕ್ಕೆ. ರಾತ್ರಿ 1 ಗಂಟೆಗೆ ಊಟ ಮಾಡಿ 1 ಗಂಟೆಗೆ ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹುನ್ನೂರು ಹೈವೇ ತಲುಪಿದ್ವಿ ನಾವು. ಅಲ್ಲಿ ಅಣ್ಣವ್ರು ಇದ್ದರು, ಯೋಗಾಸನ ಮಾಡ್ತಾಯಿದ್ರು. ಎಲ್ಲ ಯೋಗಾಸನ ಮಾಡಿ ಹೊರಗಡೆ ಬಂದರು. ಶಿವಶಂಕರ್ ಅವ್ರು ಕರೆದ್ರು ನಮ್ಮನ್ನ, ಆ ಕಡೆ ಬನ್ನಿ ಬಾಗಿಲ ತೆಗಿತೀವಿ ಅಂತೇಳಿ ಹೋದ್ವಿ. ಕೆಲವೇ ಜನ ಅಲ್ಲಿದ್ದು ಗೊತ್ತಿದ್ದಿದ್ದಿಲ್ಲ, ಈಗಿನಷ್ಟು ಪ್ರಚಾರ ವಾಟ್ಸಪ್ಪು ಯಾವ ಇದ್ದಿದ್ದಿಲ್ಲ. ಅಲ್ಲಿ ಅಣ್ಣವ್ರು ಉಳ್ಕೊಂಡದ್ದು ಗೊತ್ತಿದ್ದಿದ್ದಿಲ್ಲ. ಕೆಲವು ಜನ ಅವ್ರು ಬಾಗಿಲ ತೆಗೆದು ಮುಂದೆ ಬಂದರು, ಅವರೇ ಬಾಗಿಲ ತೆಗೆದು ಮುಂದೆ ಬಂದರು. ನಮಗೆ ಮಾತಾಡ್ಲಿಕ್ಕೆ ಬರವಲ್ತು, ಬಾಯಿ ಕಟ್ಟಿಬಿಡ್ತು ನಮಗೆ. ಯಾವುದು ನಿಮ್ಮೂರು ಅಂತ ಕೇಳಿದರು. ನಮ್ಮೂರು ಪಾಶ್ಚಾಪುರ ಅಣ್ಣ ಅವರಂದೆ. ಶಾಪುರ ಅಂದರು. ಅಲ್ಲ ಅಣ್ಣ ಪಾಶ್ಚಾಪುರ ಇಲ್ಲೇ 6 ಕಿಲೋಮೀಟ್ರ್ ಇದೆ ನಮ್ಮೂರು. ನಾವು ನಿನ್ನೆ ಬೆಳಗ್ಗೆ ಸಾವಳಗಿ ಮಠದಿಂದ ನಡ್ಕೋತ ಬಂದಿದ್ವಿ. ಅಯ್ಯೋ ನಾನು ನೋಡೋದಕ್ಕೆ ನಡ್ಕೋತ ಬಂದ್ರೆ ನೀವು ಅಂತಂದರು. ಆಮೇಲೆ ಮಾಲೆ ಇತ್ತು ಕೈಯಲ್ಲಿ, ಹಿಂದಿನ ದಿವಸ ಹಾಕಿರಲಿಲ್ಲ, ಅದೇ ಮಾಲೆ ಹಾಕಿದೆ. ಸಂತೋಷದಿಂದ ಫೋಟೋ ತೆಗೆಸ್ಕೊಂಡಿವಿ. ಆ ಐವಿ ಗುಡ್ಡದ ಮೇಲಿದೆ, ಬೆಸ್ಟ್ ಸೀನು. ಹಿಡ್ಕಲ್ ಡ್ಯಾಮ್ ಅಣೆಕಟ್ಟು ಗುಡ್ಡದ ಮೇಲೆ. ಆ ಐವಿಯಿಂದ ಮೇನ್ ರಸ್ತೆ ಬರುತ್ತೆ, ಒಂದು ಹುಕ್ಕೇರಿಗೆ ಹೋಗೋ ರಸ್ತೆ. ಒಂದು 2 ಕಿಲೋಮೀಟ್ರ್ ಆಗುತ್ತೆ ಆ ರಸ್ತೆ. ಆ 2 ಕಿಲೋಮೀಟ್ರ್ವರೆಗೂ ಅವ್ರ ಜೊತೆ ವಾಕಿಂಗ್ ಬಂದಿದ್ವಿ ನಾವು. ಅವರು ಒಂದು 5-6 ಜನ ಇಂಜಿನಿಯರ್ಸ್ ಇದ್ದರು. ಬೆಳಗ್ಗೆ ಅವ್ರು ವಾಕಿಂಗ್ ಮಾಡೋದು ಬೆಳಗ್ಗೆ ದಿನ ರೂಢಿ. ಅವ್ರ ಜೊತೆ ಬಂದರು. ಒಬ್ಬನೇ ಪೊಲೀಸ್ ಇದ್ದ. ಒಂದು 5-6 ಜನ ಇಂಜಿನಿಯರ್ಸು, ನಾವೇ ಒಂದು 10 ಜನ ನಡ್ಕೋತೋದು ಅಭಿಮಾನಿಗಳಷ್ಟೇ. ಅವ್ರ ಪಕ್ಕದಲ್ಲೇ ನಾವು ನಡ್ಕೋದು 2 ಕಿಲೋಮೀಟ್ರ್ ವಾಕಿಂಗ್ ಬಂದ್ವಿ. ಏನು ಮಾತಾಡಿದ್ರಿ 2 ಕಿಲೋಮೀಟ್ರ್? ಅಲ್ಲಿ ನಾವು ಮಾತಾಡಲಿಲ್ಲ. ಅವ್ರ ಜೊತೆ ಕೆಲವೊಂದು ಇಂಜಿನಿಯರ್ಸ್ ಇದ್ರು. ನಾವು ಮಾತಾಡೋದಲ್ಲ, ಅವ್ರಿಗೆ ಬರ್ತಾ ಇದ್ರೆ ನಾವು ಅವ್ರನ್ನ ದಾಟಿ ದೂರ ಹೋಗಿಬಿಡೋದು, ಒಂದು 20 ಹೆಜ್ಜೆ. ಅವ್ರು ನಡ್ಕೋತ ಬರೋದನ್ನೇ ನೋಡ್ಕೋತ ನಿಂದಿರೋದು, ಮತ್ತೆ ಮುಂದೆ ಓಡಿ ಹೋಗೋದು. ಸಣ್ಣ ವಯಸ್ಸು, 16 ವರ್ಷ, ಮಂಗನ ವಯಸ್ಸು. ನಮ್ಗೆ ಅವ್ರ ಜೊತೆ ಮಾತಾಡಲಿಕ್ಕೆ ಬಾಯ ಬರವಲ್ತು. ಈಗ ಒಂದೇನೋ ಮಾತಾಡ್ತೀವಿ, ಅವಾಗ ಮಾತೇ ಬರಲಿಲ್ಲ ನಮಗೆ. ಅವ್ರು ನೋಡಬೇಕು, ಕಣ್ತುಂಬ ನೋಡಬೇಕು. ಅವ್ರು ಹಿಂಗೆ ನಡ್ಕೋತ ಬರ್ಬೇಕಾದ್ರೆ ನಾವು ಅವ್ರಿಗಿಂತ ದೂರ ಮುಂಚೆ ಓಡಿ ಹೋಗೋದು. ಓಡಿ ಹೋಗಿ ಅವ್ರು ಎದುರಿಗೆ ಬರೋದನ್ನು ನೋಡ್ಕೋತ ನಿಂದಿರ್ತಿದ್ವಿ. ಅಂತೇಳಿ ಅದೇ ಅವ್ರ ಜೊತೆ. ಸರ್, ಈಗ ನೀವು ಗೋಕಾಕು ಇದಕ್ಕೆ ಬೆಳಗಾವಿಗೆ ಹೋದ್ರಿ, 25 ಕಿಲೋಮೀಟರ್ ನಡ್ಕೊಂಡು, ಮತ್ತೆ ನೀವು ಪಿಕ್ಚರ್ಗೆಲ್ಲ ಹೋಗ್ತಿದ್ರಿ. ಇದಕ್ಕೆಲ್ಲ ಮನೇಲಿ ಏನು ಹೇಳ್ತಾ ಇದ್ರು ಸರ್? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ? ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ, ಬೈತಿದ್ರು. ಆದರೆ ನನಗೆ ಫುಲ್ ಪ್ರೋತ್ಸಾಹ ಕೊಡೋ ನಮ್ಮ ತಾಯಿ. ನಮ್ಮ ತಂದೆಗೆ ಗೊತ್ತಿಲ್ಲದೇ ನಮ್ಮ ತಾಯಿಯವರು ಅಣ್ಣ ಅವ್ರ ಅಭಿಮಾನಿ, ನನ್ನಿಬ್ಬರು ತಮ್ಮಂದರು ಅಣ್ಣ ಅವ್ರ ಅಭಿಮಾನಿ, ನನ್ನಿಬ್ಬರು ತಂಗಿಯಂದರು ಅಣ್ಣ ಅವ್ರ ಅಭಿಮಾನಿ. ನಮ್ಮ ಮನೆಯಲ್ಲಿ ಆ ಅಭಿಮಾನಿ ವಿಷಯಕ್ಕೆ ಬಡದಾಟವೇ ಇಲ್ಲ. ಒಂದೇ ಅಣ್ಣ ಅವ್ರ ಅಭಿಮಾನಿ. ತಂದೆ ಏನು ಹೇಳ್ತಾ ಇದ್ರು? ಇವಾಗ ನೀವು ಚಿಲ್ಲರೆ ಕಾಸು ಎಸಿತಿದ್ದೋ ನಾವು ಮಾಡ್ತಿದ್ದ, ಅವಾಗ ನಿಮ್ಮ ತಂದೆ ಬೈತಿದ್ರಾ? ದುಡ್ಡು ಹಾಳು ಮಾಡ್ತೀಯ ನೀನು, ರಾಜ್ಕುಮಾರ್ ಅಂದ್ಬಿಟ್ಟು ಅನ್ನೋದು ಏನಾರ ಬೈತಿದ್ರು. ನೀವು ಅಭಿಮಾನ ಇಟ್ಕೊಳ್ಳಿ, ನಿಮ್ಮ ಜೀವನ ನೋಡ್ಕೊಳ್ಳಿ, ಸರಿಯಾಗಿ ಚೆನ್ನಾಗಿ ಕಲೀರಿ,
ನಾಳೆ ಒಂದು ಉದ್ಯೋಗ ಹಿಡೀರಿ, ಅದಕ್ಕೆ ಬೆನ್ನು ಹತ್ತಿ ನೀವು ಹೋಗಬೇಡಿ. ಯಾಕಂದ್ರೆ ನಮ್ಮದು ಬಡತನ ಪರಿಸ್ಥಿತಿ, ನೀನೇ ದೊಡ್ಡ ಮಗ ಮನೆಗೆ, ನೀನು ಒಂದು ಶಿಕ್ಷಣ ಕಲಿತು ಮನೆಯನ್ನು ಜವಾಬ್ದಾರಿ ತೊಗೋಬೇಕಾಗುತ್ತೆ. ಅದು ಆ ರೀತಿ ಹೆಂಗೆ ಮಾಡ್ತಿದ್ದಿಲ್ಲ. ಆದರೆ ನಮ್ಮ ತಾಯಿ ಸಪೋರ್ಟ್ ಕೊಡ್ತಿದ್ಲು. ನಮ್ಮ ತಾಯಿ ಅಂತಿದ್ಲು, ಈಗ ನಿನಗೆ ಸಿನಿಮಾ ಹುಚ್ಚಿದೆ ನೋಡು, ಒಂದಾನೊಂದು ಕಾಲಕ್ಕೆ ನಿನಗೆ ಯಾರಾದರೂ ಕರ್ಕೊಂಡು ಸಿನಿಮಾಕ್ಕೆ ಹೋಗ್ತೀನಿ ಅಂದ್ರೆ ನೀನು ಹೋಗೋದಿಲ್ಲ, ಅಂಥದ್ದೊಂದು ಸಂದರ್ಭ ಬರುತ್ತೆ, ಈಗ ನೋಡು ಅಂತಿದ್ಲು. ಈಗ ನಮ್ಮ ತಾಯಿ ಹೇಳಿದ್ದು ನನಗೆ ಜ್ಞಾಪಕ ಬರ್ತಾಯಿದೆ. ಈಗ ನಾನು ಸಿನಿಮಾಕ್ಕೆ ಹೋಗೋದು ಬಿಟ್ಟ ಒಂದು 10-15 ವರ್ಷ ಆಯಿತು. ಈಗಿನ ಸಿನಿಮಾಗಳು ಯಾವೂ ನೋಡೋದಿಲ್ಲ. ಅಣ್ಣವ್ರ ಸಿನಿಮಾಗಳು ಯಾವಾಗ ಟಿ ವಿಯಲ್ಲಿ ಹತ್ತಿದ್ದನ್ನು ಅವನೇ ನೋಡ್ತೀನಿ. ಈ ಹೊಸ ಜನ್ರೇಷನ್ ಸಿನಿಮಾಗಳನ್ನ ಯಾವೂ ನೋಡೋದಿಲ್ಲ. ಈಗ ಅಣ್ಣವ್ರನ್ನ ಮತ್ತೆ ನೀವು ಭೇಟಿಯಾಗಿದ್ದು ಆ ಟಿವಿಯಲ್ಲಿ ಭೇಟಿಯಾದ ನಂತರ ಮತ್ತೆ ತಿರ್ಗಾ ನೀವು ಅಣ್ಣವ್ರನ್ನ ನೋಡಿದ್ದು ಯಾವಾಗ? 26/4/1985 ಕಂಠೀರವ ಸ್ಟುಡಿಯೋದಲ್ಲಿ ಧ್ರುವತಾರೆ ಶೂಟಿಂಗು.